ಇಲ್ಲಿ ನಾವು ಕೂಡ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ವ್ಯಕ್ತಿಗಳು, ಶಾಸಕರು, ನಾವು ವಿರೋಧ ಪಕ್ಷದವರು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಸದನ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅವರೇ ಅನೇಕ ತಮ್ಮ ಪಕ್ಷದ ಶಾಸಕರ ತಂಡಗಳನ್ನು ಮಾಡ್ತಾರೆ. ಬರಗಾಲ ವೀಕ್ಷಣೆ ಮಾಡ್ತೀವಿ, ಬರಗಾಲ ಎಲ್ಲೆಲ್ಲಿದೆ ಆ ತೀವ್ರತೆಯನ್ನ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ತಂಡಗಳನ್ನು ಮಾಡ್ಕೊಂಡು ಇವರು ಬಹುತೇಕ ಪಿಕ್ನಿಕ್ ಹೋದ್ರು ಅಂತ ಅನ್ಸುತ್ತೆ. ಇವರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿ ಅದನ್ನು ವರದಿ ತಂದು ಅಧಿವೇಶನ ಸಂದರ್ಭದಲ್ಲಿ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋದು ಬಿಟ್ಟು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ನಾಗೇಂದ್ರ ಅವ್ರ ಮೇಲೆ ಆರೋಪ ಸಿದ್ಧಾಗಿದೆಯೋ, ಯಾವುದಾದ್ರೂ ಕೋರ್ಟ್ನಲ್ಲಿ ಅವನಿಗೆ ಏನಾದರೂ ಶಿಕ್ಷೆ ಆಗಿದೆಯೋ, ಕೇವಲ ಆರೋಪ ಇದ್ದ ಮಾತ್ರಕ್ಕೆ ಅದನ್ನು ಸಣ್ಣ ವಿಷಯವನ್ನು ತಗೊಂಡು ಯಾವಾಗ ಅವನಿಗೆ ತಪ್ಪಿತಸ್ಥ ಅಂತ ಹೇಳಿ ಯಾವುದಾದ್ರೂ ಒಂದು ಎನ್ಕ್ವೈರಿ ಏಜೆನ್ಸಿ ಆಗಲಿ, ಯಾವುದೇ ಒಂದು ಕೋರ್ಟ್ನಿಂದಾಗಲಿ ಅಥವಾ ನಿಯುಕ್ತಿಯಾಗಿರ್ತಕ್ಕಂಥ ಅಧಿಕಾರಿಗಳಿಂದಾಗಲಿ ತಪ್ಪಿತಸ್ಥ ಅಂತ ಹೇಳಿ ಬಂದ ಮೇಲೆ ಅವನು ಮಂತ್ರಿ ಮಾಡಿದರೆ ಅದು ತಪ್ಪು. ಅದನ್ನು ಚರ್ಚೆ ಮಾಡಬೇಕು. ಈಗ ಆಯ್ತು, ಮಂತ್ರಿ ಮಾಡಿದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಬರೀ ಧರಣಿ ಮಾಡಿದರೆ ಏನದರ ಅರ್ಥ? ಚರ್ಚೆ ಮಾಡಬೇಕು, ಸರ್ಕಾರ ಉತ್ತರ ಕೊಡ್ತದೆ, ಉತ್ತರದ ಏನು ಅದನ್ನು ತಿಳ್ಕೋಬೇಕು. ಬಿಟ್ಟು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಗಂಭೀರವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿವೆ. ಅಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದೇ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಏನು ಕೇಂದ್ರದಲ್ಲಿ ಪರೀಕ್ಷಾ ಒಂದು ಅವ್ಯವಹಾರ ಆಗಿತ್ತು, ಕೇಂದ್ರದ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಏನೋ ಒಂದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಅಂಥ ಚರ್ಚೆ ಮತ್ತು ವಿಧಾನಸಭೆಯಲ್ಲಿ ಬರ್ಬೋದು ಅಂಥೇಳಿ ಅದನ್ನು ಮರೆಮಾಚಲಿಕ್ಕೆ ಇದನ್ನು ಕುಂಟ ನೆಪ ಇಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು? ಸಾಕಷ್ಟು ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಒಂದು ಕಡೆ ಅತಿವೃಷ್ಟಿ ಆಗಿರ್ತಕ್ಕಂಥದ್ದಿದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಅನೇಕ ತಾಲೂಕುಗಳ ಬರಗಾಲ ಅಂತ ಘೋಷಣೆ ಆಗಿದೆ, ಇನ್ನೂ ಅನೇಕ ಕಡೆ ಮಳೆಗಳಾಗಿಲ್ಲ, ಬೆಳೆ ಬಂದಿರತಕ್ಕಂಥದ್ದು ಹಾನಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಿರೋಧ ಪಕ್ಷದವರು, ನನಗನ್ಸುತ್ತೆ ಅಲ್ಲಿರ್ತಕ್ಕಂಥವರು ಯಾರೂ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮುಖಂಡರು ನನ್ನ ಮುಂದೆ ಕಾಣಿಸ್ತಾ ಇಲ್ಲ. ಇದರಿಂದ ವಿರೋಧ ಪಕ್ಷ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷಕ್ಕೆ ಆಗ್ರಹ ಮಾಡ್ತೀನಿ. ನಾಳೆ ನಡೀತಕ್ಕಂಥ ಇನ್ನು 3-4 ದಿವಸ ಮಾತ್ರ ಉಳಿದಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಸೂಟಿ. 2 ದಿವಸ ಆದರೂ ಅದನ್ನು ಮಾಡಬೇಕಲ್ಲ, ಚರ್ಚೆ ಮಾಡಲಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.